ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಕರಿಚೆಟ್ಟಿ ಕುಕಿಂಗ್ ಚಾನಲ್. ಇವತ್ತು ನಾವೊಂದು ಡಿಫ್ರೆಂಟ್ ಆಗಿರೋದು ಸೀಗಡಿ ಪೆಪ್ಪರ್ ಡ್ರೈ ಮಾಡೋಣ. ಪ್ರಾನ್ ಪೆಪ್ಪರ್ ಡ್ರೈ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಸಖತ್ ಟೇಸ್ಟ್ ಆಗಿರುತ್ತೆ, ಕ್ರಿಸ್ಪಿ ಮತ್ತು ಅದರ ಮಸಾಲೆ ಎಲ್ಲ ಸಖತ್ ರುಚಿಯಾಗಿರುತ್ತೆ. ಇದನ್ನು ನಾವು ಯಾವ ಥರ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ತುಂಬ ರುಚಿಯಾಗಿದೆ, ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಅದು ಯಾವ ಥರ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಒಂದು ಅರ್ಧ ಕೆ ಜಿಯಷ್ಟು ಪ್ರಾನ್ ತಗೊಂಡಿದ್ದೀನಿ. ಅದಕ್ಕೆ ಈ ಒಂದು ಜಾರ್ನಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ ಒಂದು ಸ್ವಲ್ಪ ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಹಾಗೆ ಖಾರ ಪುಡಿ ಒಂದು 2.5 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಆಮೇಲೆ ಉಪ್ಪು, ಅರಿಶಿನ ಪುಡಿ, ಇವನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ನಿನಗೆ ಇದೊಂದು ಅರ್ಧ ಕೆ ಜಿಯಷ್ಟು ಪ್ರಾನ್, ದೊಡ್ಡ ಪ್ರಾನು, ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿರೋದು. ಅದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಬೆರೆಸಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಷನ್ಗೆ ಇಟ್ಬಿಡೋಣ. ಚೆನ್ನಾಗಿ ಈ ಥರ ಮಸಾಲೆ ಎಲ್ಲದಕ್ಕೂ ಚೆನ್ನಾಗಿ ಇದಾಗಬೇಕು. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಡೋಣ. ಇನ್ನೊಂದು ತವ ತೆಗೆದಿಟ್ಟು ಆಯಿಲು ಬಿಸಿ ಆಗಲಿ. ಆಮೇಲೆ ಇದು ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಮ್ಯಾರಿನೇಷನ್ ಆದಂಥ ಸೀಗಡಿಯನ್ನು ತೆಗೆದು ಈ ಥರ ಬ್ರೆಡ್ ಕ್ರಮ್ಸ್ನಲ್ಲಿ ಅದ್ದಿ ಆಯಿಲ್ಗೆ ಬಿಡಬೇಕು. ಈ ಥರ ಎಲ್ಲ ಪ್ರಾನನ್ನು ಕೂಡ ಈ ಥರ ಬ್ರೆಡ್ ಕ್ರಮ್ಸ್ನಲ್ಲಿ ಅದ್ದಿ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಬ್ರೆಡ್ ಕ್ರಮ್ಸ್ ಆಗೋದ್ರಿಂದ ಒಳ್ಳೆ ಕ್ರಿಸ್ಪಿನೆಸ್ ಸಿಗುತ್ತೆ. ಎರಡು ಸೈಡ್ ಈ ಥರ ಚೆನ್ನಾಗಿ ಫ್ರೈ ಮಾಡಿ ತೆಗೆಯೋಣ. ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ತೆಗಿಬೇಕೀಗ. ಇನ್ನು ಬೇರೊಂದು ತವದಲ್ಲಿ ಒಂದು ಸ್ವಲ್ಪ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಆಮೇಲೆ ಸಾಸಿವೆ, ಒಂದೆರಡು ಒಣಮೆಣಸು, ಇನ್ನು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರೋ ಶುಂಠಿ ಹಾಗೂ ಬೆಳ್ಳುಳ್ಳಿ, ಇನ್ನು ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಹಚ್ಚಿರೋದು. ಆ್ಯಕ್ಚುಲಿ ಇದು ಕರಿಬೇವಿನ ಸೊಪ್ಪು ನಾವು ಫುಲ್ಲಾಗಿ ಹಾಕಿದರೆ ತುಂಬ ಜನ ತಿನ್ನಲ್ಲ, ತೆಗೆದು ಬಿಡ್ತಾರೆ ಕರಿನಲ್ಲಿ. ಅದಕ್ಕೆ ಸಣ್ಣಕ್ಕೆ ಆಗಿ ಹಚ್ಚಿದರೆ ತಿನ್ಬೋದು. ಹಾಗೆ ಇದು ಸಣ್ಣ ಈರುಳ್ಳಿ, ಹಾಗೆ ಇದು ದೊಡ್ಡ ಈರುಳ್ಳಿ, ಇದನ್ನು ಸ್ಲೈಸ್ ಆಗಿ ಮಾಡಿರೋದು. ಇವನ್ನು ಚೆನ್ನಾಗಿ ಒಂದ್ಸರಿ ರೋಸ್ಟ್ ಮಾಡೋಣ. ಕರಿಬೇವಿನ ಸೊಪ್ಪು ಸಣ್ಣಕ್ಕೆ ಹಚ್ಚಿದರೆ ಹಾಗೆ ತಿಂದ್ಬಿಡ್ತೀವಿ ಮಸಾಲದಲ್ಲಿ. ದೊಡ್ಡದಾಗಿದ್ದರೆ ತುಂಬ ಜನ ಅದನ್ನು ತೆಗೆದಾಕ್ತಾರೆ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಸಣ್ಣಕ್ಕೆ ಹಚ್ಚಿರೋದು, ಇನ್ನೊಂದು ಟೊಮೆಟೊ ಸಣ್ಣಕ್ಕೆ ಹಚ್ಚಿರೋದು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಅದಕ್ಕೆ ಬೇಕಾದಷ್ಟು ಉಪ್ಪು, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇನ್ನೊಂದಕ್ಕೆ ನಮಗೆ ಮೇಯ್ನಾಗಿ ಬೇಕಿರುವಂಥದ್ದು
ಪೆಪ್ಪರನ್ನು ಸೇರಿಸಿ ಚೆನ್ನಾಗಿ ಮಸಾಲ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾವು ಆಗಲೇ ಫ್ರೈ ಮಾಡಿಟ್ಟಂತಹ ಪ್ರಾನ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ರುಚಿಯಾಗಿರುತ್ತೆ. ಈ ಪ್ರಾನು ಒಳ್ಳೆ ಕ್ರಿಸ್ಪಿಯಾಗಿದ್ದು ಬ್ರೆಡ್ ಕ್ರಮ್ಸ್ ಹಾಕಿದ್ದೀವಲ್ಲ, ಸಖತ್ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಇದರ ಮಸಾಲೆಗಳು ಏನಿದೆ ಅದು ಸಖತ್ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೆ ಇದು ರೈಸ್ ಜೊತೆಗೆ ಇನ್ಯಾವುದೇ ಚಪಾತಿಗಾಗಲಿ ಯಾವುದಕ್ಕಾದ್ರೂ ತುಂಬ ರುಚಿಕರ ಆಗಿರುತ್ತೆ. ಇನ್ನು ಇದನ್ನು ನಾವೊಂದು ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ತುಂಬ ರುಚಿಯಾಗಿದೆ ಗೆಳೆಯರೆ, ನೀವು ಮನೆಯಲ್ಲಿ ಮಾಡಿ ನೋಡಿ. ಈ ಥರ ಪೆಪ್ಪರ್ ಡ್ರೈ ಮಾಡಿ ನೋಡಿ. ಈ ಒಂದು ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೆಳೆಯರೆ. ಇನ್ನು ಒಳ್ಳೆಯ ಒಂದು ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.